ಚಾಲೆಂಜ್ ಅಂತ ಜೋಲೋ ಚಿಪ್ ತಿಂದು ಇಂತ ಹೈರಾಣ ಆಗುತ್ತಂತ ಅನ್ಕೊಂಡಿರ್ಲಿಲ್ಲ. ಟೈಮ್ ರಾತ್ರಿ ಒಂದಾಗಿದೆ, ಮಲ್ಕೊಂಡೋನ್ ಮೈ ಮೇಲೆ ಬಂದು ಇಂತ ಆಟ ಆಡಿದ್ರೆ ಹೆಂಗ್ ಮಲ್ಕೊಳ್ಳೋದ್ರಿ? ಬೆಳಗ್ಗೆ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾ ಇತ್ತು. ಏನಪ್ಪಾ ಅಂತ ಹೊರಗ್ ಬಂದ್ ನೋಡಿದ್ರೆ ಹಂದಿಡಿಯವ್ರು ಬಂದಾರ. ಮೇಕಿಂಗ್ ಅಲ್ಲ ರೀ, ಅವ ನಿಂತ್ ನೋಡಕತ್ತಾನ ಅಷ್ಟೇ. ಇಂತ ತಂಡಿ ಒಳಗ ಜಳಕ ಮಾಡ್ಬೇಕು ಅಂದ್ರೆ ದಮ್ ಬೇಕು ಗುರು. ಹಂಗೆ ಸ್ವೀಟಿ ಕ್ಯೂಟಿಗೆ ಹಾಲು ತಗೊಂಡ್ ಬಂದೆ. ನಾವು ತಿಂದಿಲ್ಲ ಅಂದ್ರು ಅವ್ರಿಗೆ ತಂದ್ ಹಾಕ್ಬೇಕ್ರಿ. ಅದೇ ಖುಷಿದಾಗ ರೂಮ್ ಎಲ್ಲ ಕಸ ಹೊಡೆದೆ ಬೌ ಅಂತ. ಆಮೇಲೆ ನೋಡಿದ್ರೆ ಇವತ್ತು ಒಂದು ಪಾರ್ಸಲ್ ಅಮೆಝಾನ್ ಓನರ್ ಯಾಕೋ ಅವ್ನ್ ಮಗಳು ಕೊಡ್ಬೇಕು ಅಂತ ಅನ್ಕೊಂಡ ಅನ್ಸುತ್ತ. ಅದಕ್ಕೆ ಎಷ್ಟು ಗಿಫ್ಟ್ ಕಳ್ಸಾಕತ್ತಾನ. ಹಂಗೆ ಅದೇ ಚಿಂತ್ಯಾಗ ಹಾಸ್ಟೆಲ್ ಬಂದು ಮಸ್ತ್ ಸಪಾಸಟ್ ಮಾಡ್ದೆ. ಅಲ್ಲಿಂದ ಬರುವಾಗ ಸ್ವಲ್ಪ ಸಸ್ತಾನಸೆ ತಗೊಂಡ್ ಬಂದೆ. ಯಾಕಂದ್ರೆ ಜೋಲೋ ಚಿಪ್ಸ್ ಚಾಲೆಂಜ್ ಮಾಡ್ಬೇಕು ಅಂತ. ಯಪ್ಪ ಫುಲ್ ಖಾರ. Inky Pinky Punky, Daddy bought a donkey. ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ದಾಗ ಸೋಮವಾರ ಬೆಳಗ್ಗೆ 11:11ಕ್ಕೆ ಬರುತ್ತೆ ನೋಡ್ರಿ. ಚಾನಲ್ ಲಿಂಕ್ ನನ್ ಬಯೋದಾಗ ಅದ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವಾಗೆ ಚಾಲೆಂಜ್ ಮುಗಿದಿದೆ ತಡ ಪಟಾಪಟ್ ಅಂತ ಸಸ್ತಾನಶೆ ಮಾಡಿದೆ. ಇವಾಗ ಏನೋ ತಿಂದಿನಿ, ಆದ್ರೆ ಬೆಳಗ್ಗೆ ಅದ. ಸಂಜೆ ಹೊರಗೆ ರೂಮ್ ನೋಡಕಂತ ಬಂದಿದ್ದೆ. ಯಾರೋ ಬೇಕ್ ಸಾಕಾಗದೆ ರೋಡಲ್ಲಿ ಬಿಟ್ಟು ಹೋಗ್ಯಾರ. ಸಾಕೋ ಅವಕಾಶ ಇರ್ಲಿಲ್ಲ ಅಂದ್ರೆ ತರಬೇಡ್ರಿಪ್ಪ. ಪೂರಾ ಸಾಯಿ ಪಾರ್ಕ ನಾಯಿ ತಿರ್ಗದಂಗ್ ತಿರ್ಗಿವಿ ಅಂದ್ರೂ ಒಂದು ಮನಿ ಸಿಗ್ಲಿಲ್ಲ. ಅಂತ ಟೈಮ್ದಾಗ ನಮ್ಮ ರಾಣಿ ಎನರ್ಜಿ ಡ್ರಿಂಕ್ನು ಖಾಲಿ ಆಯ್ತು. ಹಂಗೆ ಚಿಕನ್ ತಂದಿವ್ರಿ ಹಾಕಿ ನಾವು ಹಾಸ್ಟೆಲ್ ಬಂದ್ವಿ. ನಾನು ಊಟ ಮಾಡ್ತೀನಿ, ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ